ಯುಎಸ್ನಲ್ಲಿ ಭಾರತೀಯ ಮಹಿಳೆಯ ಬಂಧನ, ಗ್ರೀನ್ ಕಾರ್ಡ್ ಇಂಟರ್ವ್ಯೂಗೆ ಹೋದವರ ಅರೆಸ್ಟ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಅಮೆರಿಕದ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ತಮ್ಮ ಸರದಿಗಾಗಿ ಸಾವಿರಾರು ಮಂದಿ ಭಾರತೀಯರು ಕಾಯ್ತಿದ್ದಾರೆ. ಆದರೆ ಬರೋಬ್ಬರಿ 31 ವರ್ಷಗಳ ಕಾಲ ಅಮೆರಿಕದಲ್ಲೇ ಬದುಕಿ ಅಲ್ಲಿಯೇ ಸಂಸಾರ ಕಟ್ಟಿ ಇನ್ನೇನು ಗ್ರೀನ್ ಕಾರ್ಡ್ ಕೈಗೆ ಸಿಗುವ ಅಂತಿಮ ಹಂತದಲ್ಲಿದ್ದಾಗ 60 ವರ್ಷ ವಯಸ್ಸಿನ ಭಾರತೀಯ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದರೆ ಆ ಕುಟುಂಬದ ಸ್ಥಿತಿ ಏನಾಗಬೇಕು? ಇಂತಹದೊಂದು ಆಘಾತಕಾರಿ ಘಟನೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ. ಬಬಲ್ಜಿತ್ ಕೌರ್ ಅಲಿಯಾಸ್ ಬಬ್ಲಿ ಎಂಬ ಭಾರತೀಯ ಮೂಲದ ಮಹಿಳೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯ ಅಂತಿಮ ಹಂತದ ಸಂದರ್ಶನಕ್ಕೆ ಹೋದಾಗ ಅಲ್ಲಿನ ಅಧಿಕಾರಿಗಳು ಅವರನ್ನ ದಿಢೀರ್ ಬಂಧಿಸಿದ್ದಾರೆ. ಒಂದು ಸಾಮಾನ್ಯ ಇಂಟರ್ವ್ಯೂ ನಡೆಯಬೇಕಾದ ಜಾಗದಲ್ಲಿ ನಡೆದಿದ್ದೇವೆ. ಈ ಬಬ್ಲಿ ಕೌರ್ ಯಾರು? ಇಂಟರ್ವ್ಯೂ ವೇಳೆ ನಡೆದಿದ್ದೇನು? 31 ವರ್ಷಗಳ ನಂತರ ಅವರನ್ನ ಬಂಧಿಸಲು ಕಾರಣವೇ ಮತ್ತು ಈಗ ಅವರ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅಮೆರಿಕದಲ್ಲಿ ಅರ್ಧ ಲೈಫ್ ಕಳೆದಿರೋ ಬಬ್ಲಿ 31 ವರ್ಷಗಳ ನಂತರ ಬಂಧನ ಆಗಿದ್ಯಾಕೆ? ಮೊದಲಿಗೆ ಬಬಲ್ಜಿತ್ ಕೌರ್ ಯಾರು ಅನ್ನೋದನ್ನು ನೋಡೋಣ. ಇವರು ಕ್ಯಾಲಿಫೋರ್ನಿಯಾದ ಲಾಂಗ್ ಬೀಚ್ ನಲ್ಲಿ ವಾಸವಾಗಿರುವ ಒಬ್ಬ ಭಾರತೀಯ ಮೂಲದ ಮಹಿಳೆ. ಇವರ ವಯಸ್ಸು ಈಗ 60 ವರ್ಷ. ಇವರು ಅಮೆರಿಕಕ್ಕೆ ಹೊಸಬರೇನೂ ಅಲ್ಲ. 1994ರಲ್ಲಿ ಅಮೆರಿಕಕ್ಕೆ ಕಾಲಿಟ್ಟ ಇವರು ಕಳೆದ ಸುಮಾರು 31 ವರ್ಷಗಳಿಂದ ಅಲ್ಲಿಯೇ ವಾಸ ಮಾಡ್ತಿದ್ದಾರೆ. ಅಲ್ಲಿನ ಸಮುದಾಯದಲ್ಲಿ ಬಬ್ಲಿ ಕೌರ್ ಮತ್ತು ಅವರ ಕುಟುಂಬ ಬಹಳ ಚಿರಪರಿಚಿತ. ಲಾಂಗ್ ಬೀಚ್ ನಲ್ಲಿ ನಟರಾಜ್ ಕ್ಯೂಸಿನ್ ಆಫ್ ಇಂಡಿಯಾ ಅಂಡ್ ನೇಪಾಲ್ ಎಂಬ ಜನಪ್ರಿಯ ರೆಸ್ಟೋರೆಂಟ್ ಅನ್ನ ಇವರು ನಡೆಸುತ್ತಿದ್ದರು. ಅಲ್ಲಿನ ಜನರಿಗೆ ಭಾರತೀಯ ರುಚಿಯನ್ನ ಉಣಬಡಿಸುತ್ತಿದ್ದ ಇವರು ಕೋವಿಡ್-19 ಸಾಂಕ್ರಾಮಿಕ ರೋಗ ಬಂದಾಗ ಅನಿವಾರ್ಯವಾಗಿ ತಮ್ಮ ಹೋಟೆಲ್ ಅನ್ನ ಮುಚ್ಚಬೇಕಾಯಿತು. ಇವರ ಕೌಟುಂಬಿಕ ಹಿನ್ನೆಲೆ ನೋಡುವುದಾದ್ರೆ ಇವರ ಪತಿ ಈಗಾಗಲೇ ಅಮೆರಿಕದ ಕಾನೂನುಬದ್ಧ ಕಾಯಂ ನಿವಾಸಿ, ಅಂದ್ರೆ ಗ್ರೀನ್ ಕಾರ್ಡ್ ಹೋಲ್ಡರ್. ಅಷ್ಟೇ ಅಲ್ಲ, ಇವರ ಮಗಳು ಅಮೆರಿಕದ ಪ್ರಜೆಯಾಗಿದ್ದಾರೆ. ತನ್ನ ತಾಯಿಗೆ ಗ್ರೀನ್ ಕಾರ್ಡ್ ಸಿಗಲಿ ಎಂದು ಮಗಳೇ ಫ್ಯಾಮಿಲಿ ಬೇಸ್ಡ್ ಇಮಿಗ್ರೇಷನ್ ಪಿಟಿಷನ್ ಅನ್ನ ಹಾಕಿದ್ದರು. ಹಾಗೆ ಅದು ಅನುಮೋದನೆ ಕೂಡ ಆಗಿತ್ತು. ಎಲ್ಲವೂ ಸರಿಯಾಗಿಯೇ ನಡೀತಿತ್ತು. ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿತ್ತು. ಡಿಸೆಂಬರ್ 1ರಂದು ಬಬ್ಲಿ ಕೌರ್ ಅವರಿಗೆ ಲಾಂಗ್ ಬೀಚ್ ಏರಿಯಾದಲ್ಲಿರುವ ಯುಎಸ್ ಇಮಿಗ್ರೇಷನ್ ಕಚೇರಿಯಲ್ಲಿ ಅಪಾಯಿಂಟ್ಮೆಂಟ್ ನಿಗದಿಯಾಗಿತ್ತು. ವರದಿಗಳ ಪ್ರಕಾರ ಅದು ಗ್ರೀನ್ ಕಾರ್ಡ್ ನೀಡುವ ಮುನ್ನ ನಡೆಸುವ ಅಂತಿಮ ಹಂತದ ಇಂಟರ್ವ್ಯೂ ಆಗಿತ್ತು. ಬಬ್ಲಿ ಕೌರ್ ಅವರು ಬಹಳ ಆಸೆಯಿಂದ ಇಂದಿನ ಕೆಲಸ ಮುಗಿದ್ರೆ ನಮಗೆ ಕಾಯಂ ಪೌರತ್ವದ ದಾರಿ ಸಿಗುತ್ತದೆ ಎಂದು ಕಚೇರಿಗೆ ತೆರಳಿದ್ದರು. ಅವರು ಫ್ರಂಟ್ ಡೆಸ್ಕ್ ಬಳಿ ಕಾಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಲವಾರು ಫೆಡರಲ್ ಏಜೆಂಟ್ಗಳು ಅಲ್ಲಿಗೆ ಪ್ರವೇಶಿಸಿದರು. ಬಬ್ಲಿ ಅವರನ್ನ ಪ್ರತ್ಯೇಕ ಕೋಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರಿಗೆ ಸಿಕ್ಕಿದ್ದು ಗ್ರೀನ್ ಕಾರ್ಡ್ ಅಲ್ಲ, ಬದಲಿಗೆ ಬಂಧನದ ಸುದ್ದಿ. ನೀವು ಅರೆಸ್ಟ್ ಆಗಿದ್ದೀರಿ ಎಂದು ಅಧಿಕಾರಿಗಳು ತಿಳಿಸಿದರು. ಇದು ಕೇವಲ ಬಬ್ಲಿ ಅವರಿಗೆ ಮಾತ್ರವಲ್ಲ, ಅವರ ಇಡೀ ಕುಟುಂಬಕ್ಕೆ ಸಿಡಿಲು ಬಡಿದಂತಾಯಿತು. ಅಲ್ಲಿಂದ ಅವರನ್ನ ತಮ್ಮ ವಕೀಲರಿಗೆ ಒಂದೇ ಒಂದು ಫೋನ್ ಕರೆ ಮಾಡಲು ಬಿಡಲಾಯಿತು. ಆದರೆ ಇಂಟರ್ವ್ಯೂ ನಂತರ ಅವರನ್ನ ಮನೆಗೆ ಕಳುಹಿಸಲಿಲ್ಲ. ರಾತ್ರೋರಾತ್ರಿ ಅವರನ್ನ ದಕ್ಷಿಣ ಕ್ಯಾಲಿಫೋರ್ನಿಯಾದ ಕುಖ್ಯಾತ ಅಂಡೆಲಾಂಟೋ ಐಸಿಇ ಪ್ರೊಸೆಸಿಂಗ್ ಸೆಂಟರ್ಗೆ ವರ್ಗಾಯಿಸಲಾಯಿತು. ಇದೊಂದು ರೀತಿಯ ಫೆಡರಲ್ ಜೈಲು ಇದ್ದಂತೆ. ಅಲ್ಲಿ ಈಗ ಅವರನ್ನ ಇರಿಸಿರುವ ಬಗ್ಗೆ ವರದಿಗಳಿಂದ ಗೊತ್ತಾಗಿದೆ. ಈಗ ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ. 31 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಮಗಳು ಅಮೆರಿಕನ್ ಸಿಟಿಸನ್, ಪತಿ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ. ಆದರೂ ಬಬ್ಲಿ ಕೌರ್ ಅವರನ್ನ ಬಂಧಿಸಿದ್ದು ಯಾಕೆ? ಬೆಂಬಲಕ್ಕೆ ನಿಂತ ಲಾಂಗ್ ಬೀಚ್ ಸಂಸದ. ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ರೂ ಜೈಲು ಪಾಲು. ಬಬ್ಲಿರವರ ಬಂಧನಕ್ಕೆ ನಿಖರವಾದ ಕಾನೂನು ಕಾರಣಗಳನ್ನ ಐಸಿಎ ಅಧಿಕಾರಿಗಳು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ. ಆದರೆ ಲಾಂಗ್ ಬೀಚ್ ವಾಚ್ ಡಾಗ್ ಮತ್ತು ಇತರ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಇದಕ್ಕೆ ಕಾರಣ ಅವರ ಹಳೆಯ ವಲಸೆ ದಾಖಲೆ. ಗ್ರೀನ್ ಕಾರ್ಡ್ ಪ್ರಕ್ರಿಯೆಯ ಅಂತಿಮ ಹಂತದಲ್ಲಿ ಬಯೋಮೆಟ್ರಿಕ್ ಮತ್ತು ಹಿನ್ನೆಲೆ ಪರಿಶೀಲನೆ ನಡೆಯುತ್ತದೆ. ಈ ಸಮಯದಲ್ಲಿ ಕಂಪ್ಯೂಟರ್ ಸಿಸ್ಟಂನಲ್ಲಿ ಅವರ ಹಳೆಯ ಕೇಸ್ ಅಥವಾ ಗಡಿಪಾರು ಆದೇಶ ಏನಾದ್ರೂ
ಪಾಪಪ್ ಆಗಿರಬಹುದು ಎಂದು ಶಂಕಿಸಲಾಗಿದೆ. ಅಮೆರಿಕದ ಈಗಿನ ಆಡಳಿತದಲ್ಲಿ ವಲಸೆ ಕಾನೂನುಗಳನ್ನ ಬಹಳ ಕಠಿಣಗೊಳಿಸಲಾಗಿದೆ. ಹೀಗಾಗಿ ಹಳೆಯ ದಾಖಲೆಗಳ ಆಧಾರದ ಮೇಲೆ ಅವರು ಗ್ರೀನ್ ಕಾರ್ಡ್ ಪಡೆಯಲು ಬಂದಾಗ ಅವರನ್ನ ಟ್ರ್ಯಾಕ್ ಮಾಡಿ ಬಂಧಿಸಲಾಗಿದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಕಾನೂನುಬದ್ಧವಾಗಿ ಅಮೆರಿಕದಲ್ಲಿ ಉಳಿಯಲು ಅವರು ಪ್ರಯತ್ನಿಸುತ್ತಿರುವಾಗಲೇ ಅದೇ ಕಾನೂನು ಅವರನ್ನ ಜೈಲಿಗೆ ಕಳುಹಿಸಿದೆ. ಈ ಘಟನೆಯಿಂದ ಬಬ್ಲಿಕ್ ಅವರವರ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಅವರ ಮಗಳು ಜ್ಯೋತಿ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಅಂದುಕೊಂಡಿದ್ದು ಇದು ಕೊನೆಯ ಹಂತ, ಇನ್ನು ಮುಂದೆ ಅಮ್ಮ ನೆಮ್ಮದಿಯಿಂದ ಇರಬಹುದು ಅಂತ. ಆದರೆ ಆ ದಿನ ನಮ್ಮ ಪಾಲಿಗೆ ಕೆಟ್ಟ ಕನಸಿನಂತೆ ಆಗೋಯ್ತು ಎಂದು ಹೇಳಿಕೊಂಡಿದ್ದಾರೆ. ಆದರೆ ಈ ಕಷ್ಟದ ಸಮಯದಲ್ಲಿ ಅವರು ಒಬ್ಬಂಟಿಯಲ್ಲ. ಲಾಂಗ್ ಬೀಚ್ ಸಮುದಾಯ ಅವರ ಬೆಂಬಲಕ್ಕೆ ನಿಂತಿದೆ. ಅಷ್ಟೇ ಅಲ್ಲ, ಲಾಂಗ್ ಬೀಚಿನ ಸ್ಥಳೀಯ ಸಂಸದರಾದ ರಾಬರ್ಟ್ ಗಾರ್ಸಿಯಾ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ತಾವು ಕುಟುಂಬದ ಸಂಪರ್ಕದಲ್ಲಿದ್ದೇವೆ ಮತ್ತು ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಒಬ್ಬ 60 ವರ್ಷದ ಮಹಿಳೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ದರೂ ಕೇವಲ ವಲಸೆ ನಿಯಮಗಳ ಕಾರಣಕ್ಕೆ ಜೈಲಿನಲ್ಲಿ ಇರುವುದು ಸಮುದಾಯದಲ್ಲಿ ಆತಂಕವನ್ನ ಮೂಡಿಸಿದೆ. ಬಬ್ಲಿಕ್ ಅವರವರು ಸದ್ಯ ಅಡೆಲಾಂಟೋ ಕೇಂದ್ರದಲ್ಲಿದ್ದಾರೆ. ಈಗ ಅವರ ಮುಂದೆ ಕಾನೂನು ಹೋರಾಟದ ದಾರಿ ಮಾತ್ರ ಉಳಿದಿದೆ. ಅವರು ಇಮಿಗ್ರೇಷನ್ ಜಡ್ಜ್ ಮುಂದೆ ಹಾಜರಾಗಬೇಕಾಗುತ್ತದೆ. ಅಲ್ಲಿ ಅವರು ಜಾಮೀನು ಕೇಳಬಹುದು ಅಥವಾ ಮಗಳು ಅಮೆರಿಕನ್ ಪ್ರಜೆಯಾಗಿರುವುದರಿಂದ ಮತ್ತು ಈಗಾಗಲೇ ಅವರ ಅರ್ಜಿ ಅನುಮೋದನೆ ಆಗಿರುವುದರಿಂದ ಇದನ್ನ ಬಳಸಿಕೊಂಡು ಅವರು ಬಿಡುಗಡೆಗೆ ಮತ್ತು ಗ್ರೀನ್ ಕಾರ್ಡ್ಗೆ ಹೋರಾಡಬಹುದು. ಆದರೆ ಹಳೆಯ ಕೇಸ್ನ ತೀವ್ರತೆ ಎಷ್ಟಿದೆ ಎಂಬುದರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗುತ್ತದೆ. ಅಮೆರಿಕದ ವಲಸೆ ನಿಯಮಗಳು ಎಷ್ಟು ಸಂಕೀರ್ಣ, ಕಠಿಣ ಆಗಬಹುದು ಅನ್ನೋದಕ್ಕೆ ಬಬ್ಲಿಕ್ ಅವ್ರ ಪ್ರಕರಣ ಒಂದು ಉದಾಹರಣೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.